ವೀಕ್ಷಕರೇ ನಮಸ್ಕಾರಗಳು. ಸುರೇಶ್ ರಾಯಪ್ಪಗಳು ನೇತೃತ್ವದ ಅಂಬೇಡ್ಕರ್ ಧ್ವನಿ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ. ಮೈಕ್ರೋ ಫೈನಾನ್ಸ್ ಬಡ್ಡಿ ದಂಧೆಗೆ ಬೇಸತ್ತ ಜನ. ಮೈಕ್ರೋ ಫೈನಾನ್ಸ್ಗಳಿಂದ ಹೆದರಿ ಎಷ್ಟೋ ಜನ ಊರು ಬಿಟ್ಟಿದ್ದಾರೆ. ಹಾಗೂ ವಸೂಲಿ ಮಾಡಲಿಕ್ಕೆ ಬರುವ ಸಿಬ್ಬಂದಿ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಮನೆಯ ಮುಂದೆ ಕುಳಿತು ಮಾನಸಿಕವಾಗಿ ಹಿಂಸೆ ನೀಡುತ್ತಿದ್ದಾರೆ ಎಂದು ಉಪವಿಭಾಗಾಧಿಕಾರಿ ಕಚೇರಿ ಮುಂದೆ ಮಹಿಳೆಯರು ಧರಣಿ ನಡೆಸಿದರು. ಅವರು 2-3 ಲಕ್ಷ ಸಾಲ ತಗೊಂಡ್ ಹೋಗಿದಾರ್ರಿ. ನೀವು ಹೊಳಿ ಹೊಸರಾಗ ಅದೇವು 3-4 ತಿಂಗಳು ಅದೇ ಕೊಟ್ಟಿದ್ರಿ ಸರ್. ಅವ್ರ ಹೊಳಿ ಹೊಸರ್ಗ ಹೋದಿವ್ರಿ. ನೀವು 4 ಮಂದಿ ಸರ್ಗಳು ನಾವ್ ಬರ್ತೇವಿ, ನಿಮ್ ಮುಂದ್ ಹೋಗ್ರಿ ಅಂತ ಹೇಳಿ ನಮ್ಮನ್ನ 5 ಮಂದಿ ಕಳ್ಸಿರ್ರಿ ಸರ್. ಹೋದಿವ್ರಿ ನಾವು. ಅವ್ರ ಸರ್ಗಳು ಯಾರು ಬರ್ಲಿಲ್ರಿ ಸರ್. ಯಾರು ಬರ್ಲಿಲ್ರಿ. ಅವ್ರು ಎಳ್ದಾಡೆ ಹೊಡೆದ್ ಬಿಟ್ರಿ ನಾವ್ ಸರ್ ನಮ್ಮನ್ನ. ಈಗ 8 ದಿನದಿಂದ ನೋಡ್ರಿ ಸರ್. ಹೆಣ್ಣು ಮಕ್ಕಳಿಗೆ ಹೊಡೆದ್ರಿ. ನಿಮ್ಗ ಮನೆಗ್ ಬಂದ್ ನಿಮ್ನ ಹೊಡೆದ್ರು. ಅಲ್ಲಿ ಹೋಗಿದ್ದೀವ್ರಿ ನಾವ್ ಹೊಳಿ ಹೊಸೂರಿಗ್ರಿ. ಅಲ್ಲಿ ಅವ್ರ ಮಗಳದಾಳ್ರಿ. ಅವ್ರ ಮಗಳಂತೆಲ್ಲ ನಾವ್ ಹೋಗಿದ್ದೀವ್ರಿ. ಅವ್ರ ಪತ್ತೆ ಇಲ್ರಿ, ಸಾಲ ತಗೊಂಡವ್ರಿ. ಅವ್ರ ಮಗಳಂತೆಲ್ಲ ನಾವ್ ಹೋದ್ರಿ. ಆ ಮಗಳನ್ನ ಅಲ್ಲಿ ಆ ತಾಯಿನ ಹೋದ ಅಲ್ಲಿ ಇಟ್ಕೊಂಡಿದ್ರಿ ಅವ್ರು. ಆ ಮಗಳಂತೆಲ್ಲ ನಾವ್ ಹೋದಿವ್ರಿ. ಹೋಗ್ಬಿಡ್ದಾರಿ. ಅವ್ರು ಟಾರ್ಚರ್ ಕೊಟ್ರಿ, ನಮ್ಮನ್ನ ಎಳದಾಡೆ ಹೊಡೆದ ಕಳ್ಸಿರ್ರಿ ಸರ್. ಅವ್ರು ಸರ್ಗಳು ಯಾರು ಒಬ್ರು ಬರ್ಲಿಲ್ರಿ. ಬೆಳಗಾಂಗ ಮೀಟಿಂಗ್ ಐತಿ ಅಂತ ಹೇಳಿ ಮೀಟಿಂಗ್ ಹೋದ್ರೆ ನಮ್ಮನ್ನ ನಟ್ಟ ಕಳ್ಸಿರ್ರಿ. ಮೇಡಮ್ ಒಬ್ಬನ್ ಕೊಟ್ರಿ. ಅವ್ರು ನಮ್ ಕೂಡ ಬರ್ಲಿಲ್ರಿ ಸರ್ಗಳು. ನಮ್ಮನ್ನ ಎಳದಾಡಿ ಹೊಡೆದ್ ಬಿಟ್ರಿ. ನಾವ್ ಅಂದ ಕಂಪ್ಲೇಂಟ್ ಕೊಡಾಕ್ ಬರೋದಿತ್ರಿ ಸರ್. ನಾವ್ ಯಾರು ಮುಂದ ಅವ್ರ ಸರ್ಗಳು ಆಗ್ಲಾರ್ಕ ನಾವು ರೊಕ್ಕ ನಮಗ್ ಮುಂದೆ ಇದಾಗುದಿಲ್ಲ ಪಾಪ ಪಡ್ರೋದೇ ಅಂತ ಹೇಳಿ ನಮ್ಗೆ ಹೋಗ್ಲಿಲ್ರಿ ಸರ್. ಹೊಡಸ್ಕೊಂಡ್ ಮನಿಗ್ ಬಂದಿವ್ರಿ ಸರ್ ನಾವ್. ಅವ್ರ ನಿಮ್ ಮನೆಗ್ ಬಂದ್ ನಿಮ್ಮನ್ನ ಸಂಗೀನ ಹೊತ್ತಿಂದ ಆತಿರಿ ಎಲ್ಲಾ ಆತ್ರಿ. ಅವ್ರ ಸಂಬಂಧ ಹೋದಾರ ಸಂಬಂಧ ಆತ್ರಿ ಟಾರ್ಚರ್ ಕೊಡತಾರ. ತುಂಬಾ ಬೇಕಾ ನೀವ್ ಅಂತ ನಿಂತಾರ್ರಿ. ಹಾಕಿದ್ರ ನಮ್ಗ ಆಗುದಿಲ್ರಿ. ನಮ್ದ ನಮಗ್ ತಿನ್ನಾಕ ಫ್ರೀ ಇದೇವಿ. ನಮ್ದ ನಾವ್ ಕೊಡ್ತೇವೆ, ಅವ್ರದ್ದು ಕಟ್ಟಕ್ ಆಗುಲ್ರಿ ಅಂತ ನಾವ್ ಹೇಳ್ತೇವೆ. ನಾವ್ ನೀವು ಮುಂದ್ ಇದ್ರಿ ಅಂದ್ರೆ ನಾವ್ ತಯಾರದೇವ್ರಿ. ನಮ್ ಸಂಗಿನ 8 ಮಂದಿ ಅದೇವ್ರಿ ಸರ್. ನಾವ್ ಸಂಘ ಆಗ್ಲಿ ಮೈಕ್ರೋ ಫೈನಾನ್ಸ್ ಗಳ ಸಂಬಂಧ ಯಾವುದೇ ರೀತಿ ಜನರಿಗೆ ಸುಖ ಇಲ್ಲ, ಶಾಂತಿ ಇಲ್ಲ. ಪ್ರತಿಯೊಬ್ರುನು ತಾವು ದುಡ್ಡನ್ನೆಲ್ಲ ಸಂಘಗಳಿಗೆ ಕಟ್ಟೋದಾಗ್ತೈತಿ. ಅದ್ರಲ್ಲಿ ಒಬ್ರು ಹೋದ್ರು ಎಲ್ಲರೂ ಜನಕ್ಕೆ ಸೇರ್ಸಿ ಕಟ್ಬೇಕು. ತಮ್ಮ ಮಕ್ಕಳ ಎಜುಕೇಶನ್ ಆದ್ರೂ ಹಾಳು ಮಾಡಿ ಏನು ಮಾಡಿದ್ರು ಕಟ್ಲೇಬೇಕು ನಾವ. ಸಂಘಗಳ ಸಂಬಂಧ ಮೈಕ್ರೋ ಫೈನಾನ್ಸ್ ಗಳಾತು ಈ ಧರ್ಮಸ್ಥಳಗಳಾತು ಯಾವುದೇ ರೀತಿ ಬಂದ್ಕರ್ ಯಾರಿಗೂ ಜನರಿಗೆ ಮಾತ್ರ ಸುಖ ಬಂದಿಲ್ಲ. ಯಾವುದೇ ರೀತಿ ಏನು ಸುಖ ಅನ್ನೋದು, ಶಾಂತಿ ಅನ್ನೋದಿಲ್ಲ. ಬಡವರು ತಿಂದಿದ್ದ ಊಟನೂ ಸಹ ಅವ್ರು ತಿನ್ನುವಂತ ಪರಿಸ್ಥಿತಿ ಒಳಗೆ ನಿಂತಿದಾರೆ ಈ ಸಂಘಗಳ ಸಂಬಂಧ. ಜನರ ಜೀವ ತಿನ್ನುವಂತ ಸಂಘಗಳು ಆಗ್ಬಿಟ್ಟಾವ್ರಿ. ಸಂಘ ಸಂಸ್ಥೆಗಳು ಯಾವುದೇ ರೀತಿ ಜನರಿಗೆ ಒಳ್ಳೇದಂತ್ರಿ ಮಾಡಿಲ್ಲ. ಸಾಲದೊಳಗ್ ಮತ್ತಷ್ಟು ಅವ್ರನ್ನ ದೂಡ್ ಬಿಟ್ಟಿದಾವ ಸಂಘಗಳ ಸಂಬಂಧ ಎಲ್ಲ ಜನ ಸಾಯ್ತಾ ಇದಾರೆ, ಸುಸೈಡ್ ಮಾಡ್ಕೋತಾ ಇದಾರೆ. ಅವ್ರ ಮಕ್ಕಳ ಬಗ್ಗೆನೂ ಅವ್ರ ಕೇರ್ ಇಲ್ಲಂತ ಪರಿಸ್ಥಿತಿ ಒಳಗ್ ಜನ ಬಂದ್ ನಿಂತಿದಾರೆ ಇವಾಗಿನ ಪರಿಸ್ಥಿತಿ ಒಳಗ. ಅವ್ರು ತುಂಬಿಸ್ಕೊಳಕ್ ನಿಮ್ ಮನೆಗ್ ಬಂದ ಟಾರ್ಚರ್ ಮಾಡ್ತಾರ. ಮನೆಗ್ ಬರೋದೇನ್ರಿ, ರಾತ್ರಿ 9 ಆದ್ರೂ ಹೋಗಂಗಿಲ್ಲ. ಬೆಳಗ್ಗೆ 6 ಗಂಟೆಗೆ ಬಂದ್ರ ಸಂಘಿನವ್ರ. ಬೆಳಗಾವಿ ಜಿಲ್ಲೆಯ ಅಕ್ರಮ ಬಡ್ಡಿಯಿಂದ ನೊಂದ ಜನರಿಗೆ ನಮಸ್ತೆ. ಈ ಅಕ್ರಮ ಬಡ್ಡಿಯಿಂದ ನೊಂದ ಜನರಿಗೆ ಒಂದು ಬೆನ್ನೆಲುಬಾಗಿ ನಿಂತು ಅವರಿಗೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇರುವವರು, ಮನೆಯಿಂದ ಮನೆ ಬಿಟ್ಟು ದೂರ ಹೋಗೋರು, ಊರು ಬಿಟ್ಟು ಹೋಗೋರು, ಇಂಥವರಿಗೆ ಒಂದು ಧೈರ್ಯ ತುಂಬಿಸಿ ನಿಮ್ಮೂರಲ್ಲೇ ನೀವು ವಾಸ ಆಗಿರ್ಬೇಕು, ನಿಮ್ಮ ಕುಟುಂಬದಲ್ಲಿ ನೀವಿರಬೇಕು. ಈ ಒಂದು ಅಕ್ರಮ ಬಡ್ಡಿ ದಂಧೆಗೆ ಎದರಿ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಮನೆಯವರನ್ನು ಮಕ್ಕಳನ್ನು ಬೀದಿ ತರುವ ಕೆಲಸವನ್ನು ನಿಲ್ಲಬೇಕು. ಈ ಒಂದು ಉದ್ದೇಶದಿಂದ ನಾವು ಸೌಜನ್ಯ ಪರ ಹೋರಾಟಗಾರರು. ಧರ್ಮಸ್ಥಳದಲ್ಲೇ ಸೌಜನ್ಯ ಹೆಣ್ಣುಮಗಳ ಅತ್ಯಾಚಾರ ಆಗಿರೋದು ಅಲ್ಲಿಂದಲೇ ಈ ಒಂದು ಹೋರಾಟ ಪ್ರಾರಂಭವಾಗಿದೆ. ಅಂದರೆ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಂಬುದು ಇಡೀ ಕರ್ನಾಟಕ ರಾಜ್ಯಾದ್ಯಂತ ವಿಸ್ತರಣೆ ಆಗಿದೆ. ಎಲ್ಲ 60 ಲಕ್ಷ ಜನರು ಅವರ ಜನರೇ ಇದ್ದಾರೆ. ಯಾರಿಗೂ ಒಬ್ಬರು ನೊಂದವರಿಗೆ ಒಂದು ಠಾಣೆ ಹೋಗಿ ದೂರು ಕೊಡ್ಲಿ ಆಗ್ಲಿ, ಇನ್ನೊಂದು ಕಡೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅವರಿಗೆ ಬೆದರಿಕೆ ಕೆಲಸ ನಡೀತಾ ಇದೆ. ಇಂಥ ಕೆಲಸ ನಿಲ್ಬೇಕು. ಅದಕ್ಕೋಸ್ಕರ ಸರ್ಕಾರ ಎಚ್ಚೆತ್ತುಕೊಳ್ಬೇಕು, ನೊಂದವರ ರಕ್ಷಕರಾಗಿರ್ಬೇಕು, ಇಂಥ ಅಕ್ರಮ ಬಡ್ಡಿ ದಂಧೆ ನಿಲ್ಬೇಕು. ಈ ಉದ್ದೇಶದಿಂದ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಬಡ್ಡಿ ದಂಧೆ ನಿಲ್ಲಿಸುವ ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಬೆಳಗಾವಿ ಬಂದಿದ್ದೀವಿ, ನಿನ್ನೆ ಚಿತ್ರದುರ್ಗ ಮಾಡಿದ್ದೀವಿ, ನೆಕ್ಸ್ಟ್ ನಾಳೆದಿಗೆ ಧಾರವಾಡ ಆ ಕಡೆನೂ ಮಾಡ್ತಾ ಇದ್ದೀವಿ. ನಾನು ಹೇಳ್ತಾ ಇರೋದು, ಪ್ರತಿಯೊಬ್ಬರು ಎಚ್ಚೆತ್ತುಕೊಳ್ಬೇಕು. ಜನರು ಬಡವರನ್ನಾಗಿ ಮಾಡೋದಲ್ಲ, ಬಡವರು ಸಮಾಜದ ಮುಂದಕ್ಕೆ ಬರಬೇಕು. ಅದೇ ರೀತಿಯಲ್ಲಿ ಇಲ್ಲಿ ಈಗಾಗಲೇ ಜಾರಕಿಹೊಳಿ ಮಂತ್ರಿಯವರು ಅವರೇ ಪ್ರಸ್ತಾವನೆ ಮಾಡಿದ್ದಾರೆ ಇದೇ ವಿಷಯವನ್ನು. ಅವರಿಗೆ ಗೊತ್ತಾಗಿದೆ, ಎಲ್ಲ ಮಂತ್ರಿಗಳಿಗೆ ಗೊತ್ತಿದೆ ವಿಷಯ. ಆದ್ರೆ ಒಬ್ಬೊಬ್ರು ಒಂದು ಸ್ವಲ್ಪ ಬಿಡುಗಡೆ ಮಾಡ್ತಾ ಇದ್ದಾರೆ, ನೇರವಾಗಿಯೂ ಬರ್ತಾ ಇಲ್ಲ. ಅವ್ರು ಬರಲೇಬೇಕು, ಪ್ರತಿಯೊಬ್ಬರು ಚರ್ಚೆ ಮಾಡಬೇಕು, ಅಧಿವೇಶನಲ್ಲೂ ಚರ್ಚೆ ಆಗ್ಲೇಬೇಕು ಈ ವಿಷಯ. ನಮ್ಮ ಪ್ರಕಾರ ಸಾವಿರಾರು ಹೆಣ್ಣು ಮಕ್ಕಳು ಮೃತಪಟ್ಟಿದ್ದಾರೆ. ನಿಮಗೆ ಗೊತ್ತಿರ್ಬೋದು. ಈಗಾಗಲೇ ಈ ಒಂದು ಸೌಜನ್ಯ ಹೋರಾಟ ಇದ್ದದಕ್ಕೆ ಜನರು ಮುಂದೆ ಬಂದು ಏನೋ ಪ್ರಕರಣ ದಾಖಲು ಮಾಡ್ತಾ ಇದ್ದಾರೆ. ತನ್ನ ನೋವನ್ನು ಜನರ ಮುಂದೆ ಹೇಳ್ಕೊಳ್ತಾ ಇದ್ದಾರೆ.
ಆ ಮಂಡ್ಯ ಮಳವಳ್ಳಿಯಲ್ಲಿ ಈ ಒಂದು ಧರ್ಮಸ್ಥಳ ಗ್ರಾಮದ ಅಕ್ರಮ ಬಡ್ಡಿ ದಂಧೆಯಾಗಿ ಅವರ ಒಂದು ಆ ಹಣವನ್ನು ಮನೆಗೆ ಹೋಗಿ ಪಾವತಿಸಿ ಹೋಗುವಾಗ 1 ನಿಮಿಷ 10 ನಿಮಿಷ ಲೇಟ್ ಆದರೆ ಅವರ ಬಾಯಿಯಿಂದ ಬರುವಂತ ಒಳಸು ಪದೆಯಿಂದಾಗಿ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಆತ್ಮಹತ್ಯೆ ಮಾಡಿಕೊಳ್ಳೋದಲ್ಲ, ಇವರು ಕೊಲೆ ಮಾಡ್ತಾ ಇರೋದು. ಇದು ಒಬ್ಬರು ಇಬ್ಬರನ್ನೆಲ್ಲ ಮಾಡಿರೋದು. ಇದೇ ತರ ಶೃಂಗೇರಿಯಲ್ಲಿ 3 ತಿಂಗಳ ಮಗು, ಆ ಮಗುವನ್ನು ಬಿಟ್ಟು ಹೋಗಿ ಆತ್ಮಹತ್ಯೆ ಮಾಡೋ ಪರಿಸ್ಥಿತಿ ಬಂತು. ಅಲ್ಲಿ 2 ಪ್ರಕರಣ ಆಗ್ಲೆ. ಮಂಗಳೂರಲ್ಲೂ ಅದೇ ತರ, ಈ ಉತ್ತರ ಕರ್ನಾಟಕದಲ್ಲೂ ಇದೆ. ಆದರೆ ಯಾವುದೇ ಒಂದು ಪ್ರಕರಣವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ SKDRDP ಎಂಬ ಒಂದು ಪದವನ್ನು ಬಳಸ್ತಾ ಇಲ್ಲ. ಸಾಲ ಬಾಧೆಯಿಂದ ಆತ್ಮಹತ್ಯೆ ಅಂತ ಬರ್ತಾ ಇದೆ. ಇನ್ನು ಪ್ರತಿಯೊಂದು ಠಾಣೆಯಲ್ಲೂ ಸಾಲ ಯಾರಿಂದ ಸಾಲ ಪಡೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರ ಹೆಸರಿನಲ್ಲಿ ಬಳಸಲೇಬೇಕು. ಆಗಾಗ ಮಾತ್ರ ಮುಂದೆ ದಿನ ಅವರಿಗೆ ನ್ಯಾಯ ಸಿಗಬಹುದು. ಅವರಿಗೆ ಒಂದು ಏನಾದ್ರು ಡೆತ್ ಆದರೆ ಅವರ ಮಕ್ಕಳಿಗೆ ಏನೋ ಒಂದು ಇನ್ಶೂರ್ ಪಾಸ್ ಆಗುವ ಸಿಗಬಹುದು. ಇವರ ಇನ್ಶೂರ್ ಮಾಡಿಸ್ತಾ ಇದಾರೆ, LIC ಅಂತ ಇನ್ಶೂರ್ ಮಾಡಿಸ್ತಾ ಇದಾರೆ. ಇನ್ಶೂರ್ ಮಾಡಿಸ ಅವರ ಜೀವನ ಮುಂದಿನ ಮಕ್ಕಳ ಭವಿಷ್ಯಕ್ಕೆ, ಇಲ್ಲ ಅವರಿಗೆ ಒಂದು ಮನೆ ಕಟ್ಟಲು ಸಾಲ ತಗೊಳ್ಳಿಕ್ಕೆ, ಇಲ್ಲ ಇನ್ನೊಂದು ರೀತಿಯಲ್ಲಿ ಅವರ ಆರೋಗ್ಯ ವಿಮೆ ಆಗಿ ಮಾಡಿರೋದಲ್ಲ. LIC ಮಾಡಿಸ್ತಾ ಇರೋದು. ಇದರೆಲ್ಲ ಏನಾದರೂ ಇವರು ಆತ್ಮಹತ್ಯೆ ಮಾಡಿಕೊಂಡ್ರೆ, ಅಲ್ಲ ನಾವೇನಾದ್ರೂ ಪ್ರಚೋದನೆಗೆ ಆತ್ಮಹತ್ಯೆ ಮಾಡಿದರೆ LIC ಮುಖಾಂತರವಾಗಿ ಇವರು ನೀಡಿರುವ ಹಣವನ್ನು ವಾಪಸ್ ತಗೊಳ್ಳುವ ಒಂದು ಗಿಮಿಕ್ ವಂಚನೆ ನಡೀತಾ ಇರೋದು. ಇದು ಯಾವುದೇ ಒಂದು ಸರ್ಕಾರಕ್ಕೆ ದಾಖಲೆ ಆಗಿರುವಂತದ್ದಲ್ಲ. ಧರ್ಮಸ್ಥಳ ದೇವಸ್ಥಾನ ಹೆಸರನ್ನಿಟ್ಟು ಈ ಒಂದು ವಂಚನೆ ಜಾಲ ನಡೀತಾ ಇದೆ. ಇದೆಲ್ಲೋ ರಿಜಿಸ್ಟರ್ ಆಗಿಲ್ಲ. ಇದು ಜಿಲ್ಲಾ ಮಟ್ಟದಲ್ಲೂ ರಿಜಿಸ್ಟರ್ ಆಗಬೇಕಿತ್ತು. ಆದ್ರೆ ಬೆಳ್ತಂಗಡಿ ತಾಲೂಕಲ್ಲಿ ಇದು ರಿಜಿಸ್ಟರ್ ಮಾಡಿ ಎಲ್ಲಾ ಕಡೆ ಇದೆ ಅಂತೇಳಿ ಒಂದು ಹಣದ ವ್ಯವಹಾರ ಮಾಡ್ತಾ ಇದ್ದಾರೆ. ಇದೆಲ್ಲ ಕ್ಯಾಶ್ ಆಗಿ ಕೊಡ್ತಾ ಇರೋದು. 2016ರಲ್ಲಿ ಕೇಂದ್ರ ಸರ್ಕಾರ ನೋಟ್ ಬ್ಯಾನ್ ಮುಖಾಂತರವಾಗಿ ಕ್ಯಾಶ್ ಆಗಿ ಯಾವುದನ್ನು ಚಲಾವಣೆ ಮಾಡಬಾರ್ದು, ಎಲ್ಲ ಆನ್ಲೈನ್ ಆಗಬೇಕು, ಭ್ರಷ್ಟಾಚಾರ ಮುಕ್ತ ಆಗಬೇಕು ಎಂಬ ಉದ್ದೇಶದಿಂದ ಮಾಡಿದರೆ ಇವತ್ತು ಧರ್ಮಸ್ಥಳ ಈ ಗ್ರಾಮಾಭಿವೃದ್ಧಿ ಯೋಜನೆಯವರು 1,08,000 ಕೋಟಿ ಹಣವನ್ನು ಬ್ಲಾಕ್ ಮನಿಯಾಗಿ ಕೈಯಲ್ಲಿ ಅಲ್ಲಾಡುವ ರೀತಿಯಲ್ಲಿ ಮಾಡಿದ್ದಾರೆ. ಇದು ಯಾವುದು ಬ್ಯಾಂಕಿಗೆ ಬರ್ತಾ ಇಲ್ಲ, ಜನರ ಅಭಿವೃದ್ಧಿ ಆಗ್ತಾ ಇಲ್ಲ. ಅಲ್ಲಿ ಒಬ್ಬ ವ್ಯಕ್ತಿದ ಮಾತ್ರ ಅಭಿವೃದ್ಧಿ ಆಗ್ತಾ ಇದೆ, ಅವ್ರ ಕುಟುಂಬವರದ್ದು ಮಾತ್ರ ಅಭಿವೃದ್ಧಿ ಆಗ್ತಾ ಇದೆ. ಇದು ನಿಲ್ಬೇಕು, ಇದು ಉದ್ದೇಶ. ಅದು ಅಲ್ಲದೆ ನಮ್ಮ ಹೆಣ್ಣು ಮಕ್ಕಳಿಗೆ ಮನೆಗೆ ಹೋಗಿ ಆ ಬೇಡ ಮಾತುಗಳನ್ನು, ನಿನ್ನೆ ನಾವು ಅಲ್ಲಿ ವಿರಾಜಪೇಟೆಗೆ ಹೋಗಿದ್ದೀವಿ, ಅಲ್ಲಿ ಹೇಳ್ತಾ ಇರೋದು ಸಣ್ಣ ಮಕ್ಕಳು 9-8 ವರ್ಷ ಮಕ್ಕಳನ್ನು ನೀವು ಬೀದಿ ಬಿಡಿ ಅಂತ ಹೇಳ್ತಾರೆ. ಇಂಥ ಮಾತುಗಳನ್ನ ಹೇಳ್ತಾರೆ. ಯಾರ ತಾಯಂದ್ರು ಕೇಳ್ಸ್ವಾಮಿ? ಈ ಮಕ್ಕಳ ತಾಯಂದ್ರು ಕೇಳ್ತಾ ಇರ್ತಾರಾ? ಇನ್ನೊಂದು ಕಡೆ ಹೇಳ್ತಾರೆ ನೀವು ವೇಶ್ಯಾವಟಿಗೆ ಹೋಗಿ ದುಡ್ಡು ತಂದುಕೊಡಿ ಅಂತ. ಇದೇನೇ ಧರ್ಮಸ್ಥಳ? ನಾವು ಹೇಳ್ತಾ ಇರೋ ಇನ್ನೊಂದು ಕಡೆಯಿಂದ ಧರ್ಮಸ್ಥಳ ಪುಸ್ತಕದಲ್ಲಿ ಮಂಜುನಾಥ ಸ್ವಾಮಿಯ ಫೋಟೋ ಇಟ್ಬಿಟ್ಟು ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ. ಧಾರ್ಮಿಕವಾಗಿ ಇದನ್ನು ಯಾರಿಗೆ ಸ್ವಾಮಿ ಹೇಳಿರೋದು? ಧಾರ್ಮಿಕವಾಗಿ ದೇವರನ್ನು ಬಳಸಿ ಬಡ್ಡಿ ದಂಧೆ ಮಾಡ್ಲಿಕ್ಕೆ ಧರ್ಮಸ್ಥಳವನ್ನು 1971ರಲ್ಲಿ ಧರ್ಮಸ್ಥಳ ಜೈನ್ ಇನ್ಸ್ಟಿಟ್ಯೂಟ್ ಎಂಬುದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು ಅಫಿಡವಿಟ್ ಕೊಟ್ಟಿದ್ದಾರೆ. ಅದೇ ಜಾಗದಲ್ಲಿ ಮಂಜುನಾಥ ಸ್ವಾಮಿ ಹಿಂದೂ ದೇವರನ್ನಿಟ್ಟು ಪೂಜೆ ಮಾಡಿ ದುಡ್ಡು ಮಾಡಿ ನಮ್ಮ ಹಿಂದೂ ಭಕ್ತರಾಗ್ತಾರೋ ದುಡ್ಡು, ಅದೇ ಹಣವನ್ನು ಬಡ್ಡಿ ವ್ಯವಹಾರಕ್ಕೆ ಬಳಸ್ತಾ ಇದ್ದಾರೆ. ಅದೇ ಹಣವನ್ನು ನಮ್ಮ ಹಿಂದೂ ಭಕ್ತರಿಗೆ ಕೊಡ್ತಾ ಇದ್ದಾರೆ, ಹಿಂದೂ ಜನರಿಗೆ ಕೊಡ್ತಾ ಇದ್ದಾರೆ. ಹಿಂದೂ ಜನರ ಆತ್ಮಹತ್ಯೆ ಆಗ್ತಾ ಇರೋದು ಅನ್ಯ ಧರ್ಮದವರಲ್ಲ. ನೀವು ಎಲ್ಲಿ ಬೇಕಾದ್ರೆ ಲೆಕ್ಕ ತಗೊಳ್ಳಿ, ನಾವು ಸುಳ್ಳು ಹೇಳ್ತಾ ಇರೋದಾದ್ರೆ. ಅನ್ಯ ಧರ್ಮವರು ಯಾರು ಸಾಯ್ತಾ ಇಲ್ಲ, ಬಡವರನ್ನು ಹುಡುಕ್ತಾ ಇದ್ದಾರೆ. ಬಡವರನ್ನ ಹುಡುಕಿ ಬಡವರಿಗೆ ದುಡ್ಡು ಕೊಟ್ಟು ಅವರನ್ನು ಸಾಯಿಸೋ ಕೆಲಸ ಮಾಡ್ತಾ ಇದ್ದಾರೆ. ನೀವು ಪ್ರತಿಯೊಂದು ಕಡೆ ಹೋಗಿ, ಹಳ್ಳಿಯಲ್ಲಿ ಹೋಗಿ ಎಷ್ಟು ನೊಂದುಕೊಂಡಿದ್ದಾರೆ ಗೊತ್ತಾಗುತ್ತೆ ನಿಮಗೆ. ಈ ಕೆಲಸವನ್ನು ಪ್ರತಿಯೊಬ್ಬರು ಮಾಡಬೇಕು. ಈ ಉದ್ದೇಶದಿಂದ ಇವತ್ತು ರಾಜ್ಯಾದ್ಯಂತ ಇದು ಗೊತ್ತಾಗಬೇಕು. ಅದು ಅಲ್ಲದೆ ಸ್ಕಾಲರ್ಶಿಪ್, ಮಕ್ಕಳಿಗೆ ಸ್ಕಾಲರ್ಶಿಪ್ ಸಮೇತ ಇದಕ್ಕೆ ಕಟ್ತಾ ಇದ್ದಾರೆ. ಇವಾಗ 2,500 ಸರ್ಕಾರ ಕೊಡ್ತಾ ಇದೆ, ಅದನ್ನು ತಗೊಂಡು ಹೋಗಿ ಕೊಡ್ತಾರೆ ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ. ಇದನ್ನು ನಿಲ್ಬೇಕು, ಇದು ನಮ್ಮ ಉದ್ದೇಶ. ಅದಕ್ಕೆ ನಾಡಿನ ಪ್ರತಿಯೊಬ್ಬರು ಎಚ್ಚೆತ್ತುಕೊಂಡು ಇದನ್ನು ನಿಲ್ಲಿಸಿ ನಮ್ಮ ಒಂದು ಅಭಿವೃದ್ಧಿ, ಗ್ರಾಮವನ್ನು ಅಭಿವೃದ್ಧಿ ಮಾಡುವ ಉದ್ದೇಶ ಮಾಡಿದ್ರೆ NRML, ಕೇಂದ್ರ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಉದ್ದೇಶ. ಇದು ತರಬೇಕು ನಾವು. ಇದು ಸರ್ಕಾರ ಎಚ್ಚೆತ್ತುಕೊಂಡು ಇದನ್ನು ಜನಗೆ ತಲುಪಿಸೋ ಕೆಲಸ ಮಾಡಬೇಕು. ಯಾವುದೇ ಬ್ಯಾಂಕಿಗೆ ಹೋದ್ರೆ ನಮ್ಮವರು ಕೇಳಿದ್ರೆ ಸಾಲ ಕೊಡಲ್ಲ. ಯಾಕೆ? ಅಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಇದೆ. 25 ವರ್ಷ ಹಿಂದೆ ನಮ್ದೇ ದಕ್ಷಿಣ ಕನ್ನಡ ಜಿಲ್ಲೆ ಸುಶೀಲ ಅರಸಿನ ಮುಖೆಯಲ್ಲಿ ಬ್ಯಾಂಕ್ ಮೇಲೆ ಸಾಲ ಕೊಡ್ತೀವಿ ಅಂತ ಹೇಳೋದಕ್ಕೆ ಅವರನ್ನೇ ಮರ್ಡರ್ ಮಾಡುವ ಘಟನೆ ಇದೆ. ಇದಕ್ಕೆ ಭಯ ಬೀಳ್ತಾ ಇದ್ದಾರೆ, ಬ್ಯಾಂಕ್ ಮೇಲೆ ಸಮೇತ ಭಯ ಬೀಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇದನ್ನೆಲ್ಲ ತಪ್ಪಿಸಬೇಕು. ಜನರ ಅಭಿವೃದ್ಧಿ ಆಗಬೇಕು, ರಾಜ್ಯದ ಅಭಿವೃದ್ಧಿ ಆಗಬೇಕು, ದೇಶದ ಅಭಿವೃದ್ಧಿ ಆಗಬೇಕು. ಕೇಂದ್ರ ಸರ್ಕಾರ NRML ಗ್ರಾಮೀಣ ಅಭಿವೃದ್ಧಿ ಯೋಜನೆ ಜನಗೆ ತಲುಪಿಸಬೇಕು. ಅದು ಬಡವರ ಅಭಿವೃದ್ಧಿಗೋಸ್ಕರ, ಬಡವರ ಸಣ್ಣ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಮಾಡಲಿಕ್ಕೆ ಉದ್ದೇಶ ಹೊಂದಿರೋದು. ಇವರು ಏನ್ ಮಾಡ್ತದೆ ಅಂತ ಹೇಳಿ ಆ ಉಂಡಿಗೆ ಬರೋ ದುಡ್ಡನ್ನು ನಾವು ಗ್ರಾಮವನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತೇಳಿ ಇಂಡೈರೆಕ್ಟ್ ಆಗಿ
ಬಡ್ಡಿಯೇ ಕೊಡ್ತಾ ಜನರ ತೇಜೋವಧಿ ಆಗ್ತಾ ಇದೆ. ಇದು ನಿಲ್ಬೇಕು, ಇದು ನಮ್ಮ ಹೋರಾಟ. ಅದಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕಂತ ಈ ಮೂಲಕ ನಾವು ಎಲ್ಲರಲ್ಲೂ ಕೇಳ್ಕೊಳ್ತಾ ಇದೀವಿ.